ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 10,000 ಕಣ್ರಿ. ಒಂದಲ್ಲ, ಎರಡಲ್ಲ, ಬರೋಬ್ಬರಿ 5 ಕಂತುಗಳಾದರೂ ಜಮಾ ಆಗ್ತಾ ಇದ್ದು ನಿಮಗೆ ಸರಿಸುಮಾರು 10,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹೌದು, ಈಗ ಬರೀ 2,000 ನಿಮಗೆ 28ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ. ಇದಷ್ಟೇ ಅಲ್ಲದೆ 29 ಹಾಗೆ 30 ಇವುಗಳನ್ನು ಹೊರತುಪಡಿಸಿ ಇನ್ನೂ 2 ಕಂತುಗಳು ಒಟ್ಟಿಗೆ ನಿಮಗೆ ಸತತವಾಗಿ 5 ಕಂತುಗಳನ್ನು 10,000 ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ ವಿಷಯದ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ, ಇದು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಹಾಗಾದರೆ ಇದರ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯನೇ. ಸೊ ಹೀಗಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ, ಬರ್ತಾ ಇದೆ ಕೂಡ. ಹಾಗಾದರೆ ಈ 5 ಕಂತುಗಳು ಯಾವುವು? 5 ಕಂತುಗಳಂದರೆ ಈಗಾಗಲೇ ಜಮಾ ಆಗ್ತಾ ಇರುವಂಥದ್ದು ಒಂದು ಕಂತು 28ನೇ ಕಂತಿನ ಹಣ. ಆಲ್ರೆಡಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಟ್ರಯಲ್ ಕೂಡ ಆಗಿದೆ, ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭ ಕೂಡ ಆಗಿದೆ. ಸಾಕಷ್ಟು ಮಹಿಳೆಯರು ಜಮಾ ಆಗಿದೆ ಅಂತ ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಗುಲ್ಬರ್ಗ, ಅದೇ ರೀತಿಯಾಗಿ ಕೊಪ್ಪಳ, ಹಾಸನ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಬೆಳಗಾವಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಬರೀ ಈ 28ನೇ ಕಂತಿನ ಹಣ ಅಷ್ಟೇ ಅಲ್ಲದೆ ಈಗ ಬರಬೇಕಾಗಿರ್ತಕ್ಕಂಥದ್ದು 29 ಮತ್ತು 30ನೇ ಕಂತಿನ ಹಣ. ಹೌದು ಸ್ನೇಹಿತರೆ, 28ನೇ ಕಂತಿನ ಹಣ ಏನಂದರೆ ಜನವರಿ ತಿಂಗಳ ಹಣ. ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಯುಗಾದಿ ಹಬ್ಬ ಮುಗಿತು, ರಂಜಾನ್ ಹಬ್ಬ ಮುಗಿತು. ಆ ಸಂದರ್ಭದಲ್ಲಿ ನಿಮಗೆ 27 ಮತ್ತು 26ನೇ ಕಂತಿನ ಹಣ ಜಮಾ ಆಗಿತ್ತು. ಅಂದರೆ ನವೆಂಬರ್ 26ನೇ ಕಂತು, ಡಿಸೆಂಬರ್ 27ನೇ ಕಂತು. ಹೋದ ವರ್ಷದ ದುಡ್ಡು ಬಂದಿರಲಿಲ್ಲ. ಅವೆರಡು ಕಂತುಗಳನ್ನು ಹೋದ ಮಾರ್ಚ್ ತಿಂಗಳಲ್ಲಿ ಜಮಾ ಮಾಡಿದ್ರು ನಿಮಗೆ. ಸೊ 2 ತಿಂಗಳ ಹಣವನ್ನು ಮಾರ್ಚ್ ತಿಂಗಳಲ್ಲಿ 4,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡ್ರಿ. ಈಗ ಮತ್ತೆ 2028ನೇ ಕಂತು ಈ ವರ್ಷದ ಜನವರಿ ತಿಂಗಳ ಹಣವನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಅದರ ಜೊತೆಗೆ ಫೆಬ್ರವರಿ ತಿಂಗಳ ಹಣ ಅಂದರೆ 29ನೇ ಕಂತಿನ ಹಣ, ಅದಾದ ಬಳಿಕ ಇನ್ನು 30 ಇದು ಮಾರ್ಚ್ ತಿಂಗಳ ಹಣ ಆಗಿರುತ್ತೆ. ಸೊ ಸತತವಾಗಿ ನೀವು 3 ಕಂತುಗಳನ್ನು ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳ ಹಣವನ್ನು ನೀವು ಪಡ್ಕೊಳ್ತೀರಿ. ಯಾಕಂದರೆ ಏಪ್ರಿಲ್ ಕೂಡ ಪ್ರಾರಂಭವಾಗಿದೆ. ಇಲ್ಲಿ ಹೇಗೆ ದುಡ್ಡು ಜಮಾ ಆಗುತ್ತೆ ಅಂದರೆ, ಸರ್ಕಾರಿ ನೌಕರಸ್ಥರ ವೇತನ ಜಮಾ ಆಗುತ್ತಲ್ವಾ, ಈಗ ಮಾರ್ಚ್ ತಿಂಗಳಲ್ಲಿ ದುಡಿಮೆ ಮಾಡಿದ್ರೆ ಏಪ್ರಿಲ್ನಲ್ಲಿ ಜಮಾ ಆಗುತ್ತೆ, ಏಪ್ರಿಲ್ ತಿಂಗಳ ದುಡಿಮೆ ಮೇನಲ್ಲಿ, ಮೇದು ಜೂನ್ನಲ್ಲಿ. ಈ ರೀತಿಯಾಗಿ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಕೊಡಲಾಗುತ್ತೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಪ್ರೊಸೆಸರ್ ಇರುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈ 3 ಕಂತುಗಳ ಬಗ್ಗೆ ಕ್ಲಿಯರಿಟಿ ಸಿಕ್ತು, ಅಂದರೆ 6,000 ದುಡ್ಡಿನ ಬಗ್ಗೆ ಕ್ಲಿಯರಿಟಿ ಸಿಕ್ತು. ಇದು ನಿಮಗೆ ಗೊತ್ತಿರಲೇಬೇಕಾದಂತಹ ವಿಷಯ. ಯಾಕೆ ಈ ಎಲ್ಲ ಕಂತುಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ, ಸರ್ಕಾರ ಯಾಮಾರಿಸ್ಬಿಡುತ್ತೆ. 2 ಕಂತುಗಳನ್ನು ಹಿಂಗಾಗಿನೇ ನುಂಗಾಕಿ ಬಿಟ್ಟಿದೆ. 5,000 ಕೋಟಿ ಹಣವನ್ನು ಸರ್ಕಾರ ಯಾಮಾರಿಸಿದೆ ಸ್ನೇಹಿತರೆ. ಈಗಾಗಲೇ ಚಳಿಗಾಲದ ಅಧಿವೇಶನ ಹೋದ ನವೆಂಬರ್ ತಿಂಗಳಲ್ಲಿನೇ ಮುಗಿದೋಯ್ತು. ಅದಾದ ಬಳಿಕ ಮತ್ತೆ ಸದನ ಕೂಡ ಆಯಿತು. ಅದಾದ ಬಳಿಕ ಈಗ ಮೊನ್ನೆ ತಾನೇ ಬಜೆಟ್ ಮಂಡನೆ ಕೂಡ ಆಯಿತು. ಇದೆಲ್ಲದರಲ್ಲಿ ಈಗಾಗಲೇ ಬಹಳಷ್ಟು BJP ನಾಯಕರು ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಚಳಿಗಾಲದ ಅಧಿವೇಶನದಲ್ಲಂತರೂ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವ ಕಾರಣಕ್ಕಾಗಿ ಅಂದರೆ, ಹೋದ 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣ ಏನೋ ಕೊಡ್ತೀರಿ, ಆದರೆ ಫೆಬ್ರವರಿ, ಮಾರ್ಚ್ ತಿಂಗಳ ಹಣವನ್ನು ನೀವು ಯಾಕೆ ಕೊಡಲಿಲ್ಲ? ಆ 2 ತಿಂಗಳ ಹಣ ಎಲ್ಲೋಯ್ತು? ಆ 2 ತಿಂಗಳ ಹಣವನ್ನು ನೀವು ನೀವೇ ಅದನ್ನು ನುಂಗಾಕಿದಿರಿ ಅಥವಾ ನಿಮ್ಮ ಹಣಕಾಸು ಇಲಾಖೆ ನುಂಗಾಕಿದೆಯಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬೀಳುತ್ತೆ. ಮೊಟ್ಟ ಮೊದಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾನು ಕೊಟ್ಟಿದ್ದೀನಿ, ಎಲ್ಲವೂ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಅದಕ್ಕೆ ಇನ್ನಷ್ಟು ಪ್ರೆಷರ್ ಬಿಲ್ಡ್ ಮಾಡಿದ್ರು BJP ನಾಯಕರು. ಇಲ್ಲ, ನೀವು ಕೊಟ್ಟಿಲ್ಲ, ಆ ದುಡ್ಡು ಎಲ್ಲೋಯ್ತು? 5,000 ಕೋಟಿ ಹಣವನ್ನು ನೀವೇ ನುಂಗಾಕಿದಿರಿ, ನಿಮ್ಮ ಇಲಾಖೆ ನುಂಗಾಕಿದೆ ಅಂತ
ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿಯಾಗಿ 3-4 ಕಂತುಗಳು ಪೆಂಡಿಂಗ್ ಕೂಡ ಇದ್ವು. ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ. ಆದರೆ ಈ ರೀತಿ ಮಹಿಳೆಯರಿಗೆ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ದುಡ್ಡನ್ನು ಯಾಮಾರಿಸೋದು, ಕಂತುಗಳನ್ನು ಪೆಂಡಿಂಗ್ ಉಳಿಸೋದು, ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಒಪ್ಕೊಳ್ಳಿ ದುಡ್ಡಿಲ್ಲ ಅಂತ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ. ಸೊ ಮಹಿಳೆಯರಿಗೂ ಕೂಡ ಹೇಳಿಬಿಡಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಯಾಕೆ ಈ ರೀತಿ ಸುಳ್ಳು ಭರವಸೆಯನ್ನು ಕೊಡ್ತೀವಿ, ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ತೀರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ತದನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೂ ಕೂಡ ಬರುತ್ತೆ. ನಾನು ಮೊದಲನೇದಾಗಿ ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ. ಆದರೆ ಆಮೇಲೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿ ಸಿಗುತ್ತೆ, 2 ಕಂತುಗಳನ್ನು ಕೊಟ್ಟಿಲ್ಲ, ಪೆಂಡಿಂಗ್ ಉಳಿದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಹೌದು 2 ತಿಂಗಳನ್ನು ಪೆಂಡಿಂಗ್ ಉಳಿದಿದೆ, ಫೆಬ್ರವರಿ ಮಾರ್ಚ್ ತಿಂಗಳನ್ನು ನಾವು ಕೊಟ್ಟಿರಲಿಲ್ಲ, ನನ್ನ ಗಮನದಲ್ಲಿ ಕೂಡ ಇರಲಿಲ್ಲ, ಹೀಗಾಗಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಮಹಿಳೆಯರಿಗೆ ನಾನು ದುಡ್ಡನ್ನು ಮುಂದಿನ ದಿನಗಳಲ್ಲಿ ಜಮಾ ಮಾಡಿ ಅದನ್ನು ಸರಿಪಡಿಸ್ತೀನಿ ಅಂತ ಭರವಸೆಯನ್ನು ಕೊಟ್ಟರು. ಹೀಗಾಗಿ ನಿಮಗೆ ಈಗ 1 ಅಲ್ಲ 2 ಅಲ್ಲ 5 ಕಂತುಗಳು ಜಮಾ ಆಗ್ತಾ ಇದ್ದಾವೆ. ಸೊ ಈಗಾಗಲೇ 28ನೇ ಕಂತಿನ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಜನವರಿ ತಿಂಗಳ ಹಣವನ್ನು ನೀವು ಪಡ್ಕೊಳ್ತೀರಿ. ಇದಾದ ಬಳಿಕ ಫೆಬ್ರವರಿ ಮಾರ್ಚ್ ಮತ್ತು ಹೋದ ವರ್ಷದ ಫೆಬ್ರವರಿ ಮಾರ್ಚ್, ಹೀಗಾಗಿ ಆ 5 ಕಂತುಗಳನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ 10,000ದಂತೆ ದುಡ್ಡನ್ನು ಪಡ್ಕೊಳ್ತೀರಿ. ಹೌದು ಸ್ನೇಹಿತರೆ, ಇದನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರ್ತಕ್ಕಂತಹ ಮಾಹಿತಿ. 10,000 ದುಡ್ಡನ್ನು ನೀವು ಪಡ್ಕೊಳ್ತೀರಿ. ಈ 10,000 ದುಡ್ಡನ್ನು ನಿಮಗೆ ಸತತವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಿಡುಗಡೆ ಮಾಡ್ತೀನಿ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಬ್ಯಾಂಕ್ ಖಾತೆಗಳು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟು. ಇದನ್ನು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿ, ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅಂದರೆ ಏನು ವಿಷಯ ಇದು ಅಂತ ನೀವು ಕೇಳಬಹುದು. ಬಹಳಷ್ಟು ಮಹಿಳೆಯರು ಏನು ಮಾಡ್ತಾರೆ, ಬ್ಯಾಂಕ್ ಅಕೌಂಟನ್ನು ಏನೋ ಓಪನ್ ಅಂತೂ ಮಾಡ್ತಾರೆ ಬ್ಯಾಂಕ್ಗಳಿಗೆ ಹೋಗಿ, ಆದರೆ ಅಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡಿಸೋದಿಲ್ಲ. ಅಂದರೆ ದುಡ್ಡನ್ನು ಹಾಕೋದು ತೆಗೆಯೋದು ಈ ರೀತಿ ಏನು ವಹಿವಾಟನ್ನೇ ಮಾಡೋದಿಲ್ಲ. ಹೀಗಾಗಿ ಸರ್ಕಾರ ಯಾವ ಅಕೌಂಟ್ಗೆ ದುಡ್ಡು ಹಾಕಬೇಕು, ನೀವು ವಹಿವಾಟು ಮಾಡಲಿಲ್ಲ ಅಂದರೆ ಬ್ಯಾಂಕ್ನವರು ನಿಮ್ಮ ಅಕೌಂಟನ್ನು ಬಂದ್ ಮಾಡ್ತಾರೆ, ಕ್ಲೋಸ್ ಮಾಡೋದಿಲ್ಲ, ಅದನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗುತ್ತೆ, ಪರ್ಮಿನೆಂಟ್ ಅಲ್ಲ. ಸೊ ಅದನ್ನು ನೀವು ಏನು ಮಾಡಬೇಕು, ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು, ಆಗ ಮಾತ್ರ ಚಾಲ್ತಿಯಲ್ಲಿ ಇರುತ್ತೆ. ಸೊ ಈಗ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಲಿಲ್ಲ ಅಂದರೆ ಅದು ಬಂದ್ ಆಗಿರುತ್ತೆ. ಅದನ್ನು ನೀವು ಓಪನ್ ಮಾಡ್ಕೊಳ್ಬೇಕಂದ್ರೆ ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಹೊಂದಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ KYC ಮಾಡಿಸ್ಕೊಂಡು 1 ಸಾರಿ ನೀವು 1,000 ರೂಪಾಯಿ ಹಾಕಿ ಮತ್ತೆ ಅದನ್ನು ವಿಡ್ರಾಲ್ ಮಾಡ್ಕೊಳ್ಬೇಕು. ಡೆಬಿಟ್ ಮಾಡಿ ಮತ್ತೆ ಕ್ರೆಡಿಟ್ ಮಾಡಿ ಮತ್ತೆ ಡೆಬಿಟ್ ಮಾಡ್ಕೊಳ್ಬೇಕು. ಹೀಗಾದರೆ ನಿಮ್ಮ ಒಂದು ಅಕೌಂಟು ಮತ್ತೆ ಚಾಲ್ತಿಗೊಳ್ಳುತ್ತೆ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರು ಅವರ ಹತ್ರ ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಇದು ಕೂಡ ಇರೋದಿಲ್ಲ. ಯಾಕಂದರೆ ಅದರಿಂದ ವಹಿವಾಟು ಮಾಡ್ತಾ ಇದ್ರೆ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ, ಅದು ಕೂಡ ಮಾಡೋದಿಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ಗಳಿಗೆ ಹೋಗಿ ಆಫ್ಲೈನ್ನಲ್ಲಿ ದುಡ್ಡನ್ನು ಹಾಕೋದು ತೆಗೆಯೋದು ಈ ರೀತಿ ವಹಿವಾಟು ಕೂಡ ಮಾಡೋದಿಲ್ಲ. ಹೀಗಾಗಿ ಅವರ ಅಕೌಂಟ್ಗಳು ಬಂದು ಬೀಳ್ತದೆ. ಸೊ ಅದನ್ನು ನೀವು ಚಾಲ್ತಿ ಮಾಡ್ಕೊಳ್ಳೋದು ಅತಿ ಅವಶ್ಯಕ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಕೌಂಟು ಚಾಲ್ತಿ ಆದರೆ ನಾವು ಖಂಡಿತವಾಗ್ಲೂ ದುಡ್ಡು ಕೊಡ್ತೀವಿ. ಅದು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನಾವು ಯಾವ ಅಕೌಂಟ್ಗಳಿಗೆ ದುಡ್ಡು ಹಾಕಬೇಕು ಈ ಪ್ರಶ್ನೆ ಬರುತ್ತೆ. ಸೊ ಹೀಗಾಗಿ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ಸರಿ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಖಾತೆಗಳಿಗೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಇದಾಗಿತ್ತು ಇನ್ಫಾರ್ಮೇಶನ್. ಅಧಿಕೃತ ಮಾಹಿತಿ ನಿಮಗೆ ಅರ್ಥ ಆಗಿರಬಹುದಂತ ಅನ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.